ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಸ್ಪೆಷಲ್ ರೆಸಿಪಿ ಬಸಳೆ ಜೊತೆ ಹಲಸಿನ ಬೀಜ ಹಾಕಿ ಸಾರು ಮಾಡಿ ತೋರಿಸ್ತಾ ಇದ್ದೇನೆ. ನಾವು ಚಿಕ್ಕ ಇರುವಾಗ ಹಲಸಿನ ಬೀಜ ಬೇಯಿಸಿ ಅಥವಾ ಇದೇ ರೀತಿ ಸಾರು ಮಾಡಿ ಕೊಡ್ತಾ ಇದ್ರು. ಈ ಹಲಸಿನ ಬೀಜ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಹಾಗೆ ಇದರಲ್ಲಿ ಔಷಧೀಯ ಗುಣಗಳು ಕೂಡ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಯಾರು ಕೂಡ ಹಲಸಿನ ಬೀಜ ಬಿಸಾಡದೆ ತಿನ್ನಿ. ಹೋದ ವರ್ಷ ಹಲಸಿನ ಬೀಜದ ವಡ ರೆಸಿಪಿ ಮಾಡಿ ಅದರ ವಿಡಿಯೋ ಮಾಡಿದ್ದೆ. ಅದನ್ನು ತುಂಬ ಜನ ಇಷ್ಟಪಟ್ಟಿದ್ದರು. ಈಗಲೂ ಅದಕ್ಕೆ ವ್ಯೂಸ್ ಬರ್ತಾ ಇದೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಿದ್ದವರು ಒಂದು ಸಲ ನೋಡಿ. ಇದರಲ್ಲಿ ಅರ್ಧ kg ಬಸಳೆ ಇದೆ. ಇದಂಟು ಮತ್ತು ಎಳೆಯನ್ನು ಈ ರೀತಿ ಬಿಡಿಸಿಕೊಳ್ಬೇಕು. ಆನಂತರ ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಟಿದ್ದೇನೆ ನೋಡಿ. ಹಲಸಿನ ಬೀಜ ತೆಗೆದಿಟ್ಟು 1.5 ತಿಂಗಳು ಜಾಸ್ತಿ ಆಗಿದೆ. ಇದು ನೋಡಿ, ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಇದರ ನೀರೆಲ್ಲ ಡ್ರೈ ಆಗೋ ತನಕ ಸ್ವಲ್ಪ ನೆರಳಲ್ಲಿ ಒಣಗಿಸಿ ಆನಂತರ ಈ ರೀತಿ ಒಂದು ಪೇಪರಲ್ಲಿ ಕಟ್ಟಿ ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಟರೆ 1-2 ತಿಂಗಳು ಹಾಳಾಗೋದಿಲ್ಲ. ಇದು ಹಲಸಿನ ಬೀಜ ಚೆನ್ನಾಗಿ ನೀರೆಲ್ಲ ಡ್ರೈ ಆದ ನಂತರ ಇದನ್ನು ಒಂದು ಪೇಪರಲ್ಲಿ ಕಟ್ಟಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಇಡಬೇಕು. ಪೇಪರ್ ಅಥವಾ ಟಿಶ್ಯೂ ಪೇಪರಲ್ಲಿ ಸುತ್ತಿ ಇಡೋದರಿಂದ ಅದರಲ್ಲಿರುವ ನೀರಿನ ಅಂಶ ಎಲ್ಲ ಅದು ಹೀರಿಕೊಳ್ತದೆ, ಹಾಗಾಗಿ ಬೇಗ ಹಾಳಾಗೋದಿಲ್ಲ. ನೋಡಿ, ಸ್ವಲ್ಪ ದಿನ ಆಗಿದೆಲ್ಲ, ಹಾಗಾಗಿ ಸಿಪ್ಪೆ ಕೂಡ ಈಸಿಯಾಗಿ ತೆಗಿಲಿಕ್ಕೆ ಬರ್ತದೆ ನೋಡಿ. ಈ ರೀತಿ ಸಾರು ಮಾಡಿದರೆ ಅದು ತಿಂದವರಿಗೆ ಗೊತ್ತು ಅದರ ರುಚಿ. ಈಗ ನೋಡಿ, ಒಂದು 15 ಹಲಸಿನ ಬೀಜದಷ್ಟು ಸಿಪ್ಪೆಯನ್ನು ತೆಗೆದಿಟ್ಟಿದ್ದೇನೆ. ಹಲಸಿನ ಬೀಜ ನಿಮಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಕೂಡ ಹಾಕಿಕೊಳ್ಬೋದು. ದಂಟು ನೋಡಿ, ಈ ರೀತಿ ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ. ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡಿಕೊಳ್ಬೋದು. ಮೊದಲಿಗೆ ಕಟ್ ಮಾಡಿದ ದಂಟೆಲ್ಲ ಕುಕ್ಕರಿಗೆ ಹಾಕಿಕೊಳ್ತಾ ಇದ್ದೇನೆ. ನಾನು ಇದನ್ನು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೇನೆ. ಕಟ್ ಮಾಡಿದ ಬಸಳೆ ಸೊಪ್ಪನ್ನು ಕುಕ್ಕರಿಗೆ ಹಾಕ್ತಾ ಇದ್ದೇನೆ. ಹಾಗೆ ಇದರ ಜೊತೆನೇ ಹಲಸಿನ ಬೀಜ ಒಂದ್ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಆನಂತರ ಕುಕ್ಕರಿಗೆ ಹಾಕ್ತಾ ಇದ್ದೇನೆ. ಈಗ ಇದರ ಜೊತೆ ಒಂದು 2 ಟೇಬಲ್ ಸ್ಪೂನ್ ಅಂದರೆ 2 ಚಮಚದಷ್ಟು ಇಲ್ಲಿ ತೊಗರಿಬೇಳೆ ತಗೊಂಡಿದ್ದೇನೆ. ತೊಗರಿಬೇಳೆಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಅದನ್ನು ಕೂಡ ಕುಕ್ಕರಿಗೆ ಹಾಕ್ತಾ ಇದ್ದೇನೆ. ಜಾಸ್ತಿ ತೊಗರಿಬೇಳೆ ಹಾಕೋದು ಬೇಡ, 2 ಚಮಚ ಹಾಕಿದರೆ ಸಾಕು ಚಿಕ್ಕ ಸ್ಪೂನಲ್ಲಿ. ಹಾಗೆ ಇಲ್ಲಿ ಒಂದು ಈರುಳ್ಳಿ ಮತ್ತು 2 ಟೊಮೊಟೊವನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಈಗ ಕುಕ್ಕರಿಗೆ 3 ಕಪ್ಪು ನೀರು ಹಾಕ್ತಾ ಇದ್ದೇನೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟು ಇದನ್ನು 3 ವಿಸಲ್ ಬರೋ ತನಕ ಬೇಯಿಸಿ ನಂತರ ಗ್ಯಾಸ್ ಆಫ್ ಮಾಡಿ. ಅರ್ಧ ತೆಂಗಿನಕಾಯಿ ತಗೊಂಡಿದ್ದೇನೆ, ಇದನ್ನು ತುರಿದುಕೊಳ್ಬೇಕು. ಗ್ಯಾಸ್ ಆನ್ ಮಾಡಿ ತವ ಬಿಸಿ ಆಗಲು ಇಟ್ಟು ಇದಕ್ಕೆ 5 ಒಣಮೆಣಸು ಅಂದರೆ ಬ್ಯಾಡಗಿ ಮೆಣಸು ಹಾಕಿದ್ದೇನೆ. ಹಾಗೆಯೇ 1.5 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಅಂದರೆ ಧನಿಯಾ, ಹಾಗೆಯೇ 2-3 ಪಿಂಚಿನಷ್ಟು ಓಂಕಾಳು, ಜಾಸ್ತಿ ಬೇಡ. ಓಂಕಾಳು ಹಾಕೋದಂದರೆ ಬಸಳೆ ಉರಿ ಶೀತ ಅಂತ ಹೇಳ್ತಾರೆ, ಹಾಗಾಗಿ ಓಂಕಾಳು ಸ್ವಲ್ಪ ಹಾಕಿದರೆ ಒಳ್ಳೆಯದು. ಅರ್ಧ ಟೀ ಸ್ಪೂನ್ ಜೀರಿಗೆ, ಹಾಗೆಯೇ 1 ಟೀ ಸ್ಪೂನ್ ಸಾಸಿವೆ. ಬಸಳೆಗೆ ಯಾವಾಗಲೂ ಸಾಸಿವೆ ಸ್ವಲ್ಪ ನಾವು ಜಾಸ್ತಿ ಹಾಕೋದು, ಹಾಗಾಗಿ 1 ಟೀ ಸ್ಪೂನ್ ಸಾಸಿವೆ ಹಾಕಿಕೊಂಡಿದ್ದೇನೆ. ಸ್ವಲ್ಪ ಕರಿಬೇವು ಹಾಕಿಕೊಂಡು ಸ್ವಲ್ಪ ಯಾವುದೇ ಕುಕ್ಕಿಂಗ್ ಆಯಿಲ್, ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟಿದ್ದನ್ನು 1-2 ನಿಮಿಷ ಫ್ರೈ ಮಾಡಿಕೊಳ್ಬೇಕು. ನಂತರ ಗ್ಯಾಸ್ ಆಫ್ ಮಾಡಿ ಇದು ಪೂರ್ತಿ ತಣ್ಣಗಾದ ನಂತರ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದಕ್ಕೆ 1/4 ಚಮಚಗಿಂತಲೂ ಸ್ವಲ್ಪ ಕಡಿಮೆ ಅರಿಶಿನ ಪುಡಿ, 1 ಹುಣಸೆ ಬೀಜದಷ್ಟು ಹುಣಸೆ ಹುಳಿ ಹಾಕ್ತಾ ಇದ್ದೇನೆ. ಟೊಮೊಟೊ ಹಾಕಿದ್ರು ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕಿದರೆ ರುಚಿ ಚೆನ್ನಾಗಿರ್ತದೆ. ಸ್ವಲ್ಪ ನೀರು ಹಾಕಿಕೊಂಡು ಮಸಾಲೆಯನ್ನು ಮೊದಲು ಗ್ರೈಂಡ್ ಮಾಡಿ ತರಬೇಕು. ಈಗ ಈ ಗ್ರೈಂಡ್ ಮಾಡಿದ ಮಸಾಲೆ ಜೊತೆಯೇ ತುರಿದಿಟ್ಟ ತೆಂಗಿನ ತುರಿಯನ್ನು ಹಾಕಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ತರಬೇಕು. ಕುಕ್ಕರ್ಗೆ 3 ವಿಸಲ್ ಆದ ನಂತರ ಗ್ಯಾಸ್ ಆಫ್ ಮಾಡಿದ್ದೆ. ಈಗ ಪ್ರೆಷರ್ ಎಲ್ಲ ಹೋದ ನಂತರ ಕುಕ್ಕರ್ ಓಪನ್ ಮಾಡಿ ಇದನ್ನೀಗ ಬೇರೆ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ.
ನೋಡಿ ಹಲಸಿನ ಬೀಜ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಈ ಬಸಳೆಯಲ್ಲಿ ಸ್ವಲ್ಪ ನೀರು ಜಾಸ್ತಿ ಉಂಟು, ಮಸಾಲೆ ಹಾಕುವಾಗ ಜಾಸ್ತಿ ಆಗ್ಬೋದು, ಹಾಗಾಗಿ ಬಿಸಾಡಲಿಕ್ಕಿಲ್ಲ. ಇದನಿಗೆ ಬೇರೆ ಒಂದು ಬೌಲ್ಗೆ ತೆಗೆದಿಟ್ಟು ಮೊದಲಿಗೆ ಇದಕ್ಕೆ ಮಸಾಲೆಯನ್ನು ಹಾಕಿಕೊಳ್ಬೇಕು. ಮಿಕ್ಸಿ ಜಾರಿಗೆ ಬೌಲಲ್ಲಿ ತೆಗೆದಿಟ್ಟ ಬಸಳೆ ಬೇಯಿಸಿದ ನೀರನ್ನು ಹಾಕಿ ಈಗ ಆ ನೀರನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಸರಿಯಾಗಿದೆ ನೋಡಿಕೊಂಡು ಗ್ಯಾಸ್ ಆನ್ ಮಾಡಿ ಇದನ್ನು ಕುದಿಲಿಕ್ಕೆ ಇಡಬೇಕು. ಈಗ ಅರ್ಧ ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಇಡಬೇಕು, ಇಲ್ಲದ್ರೆ ಉಕ್ಕಿ ಬರ್ತದೆ. ಚೆನ್ನಾಗಿ ಇದು ಕುದಿ ಬಂದಿದೆ. ಇದೇ ರೀತಿ ನೀವು ಕೂಡ ಹಲಸಿನ ಬೀಜ ಹಾಕಿ ಒಂದ್ಸಲ ಬಸಳೆ ಸಾರು ಮಾಡಿ ನೋಡಿ, ತುಂಬಾ ರುಚಿ ಆಗ್ತದೆ. ಈಗ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡಿಕೊಳ್ಬೇಕು. ಒಗ್ಗರಣೆ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೇನೆ, ಹಾಗೆ ಸ್ವಲ್ಪ ಅರ್ಧ ಚಮಚದಷ್ಟು ಸಾಸಿವೆ ಚೆನ್ನಾಗಿ ಸಿಡಿದ ನಂತರ 5-6 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ. ಸ್ವಲ್ಪ ಇಂಗು ಪುಡಿ ಹಾಕಿದ್ದೇನೆ. ಹಲಸಿನ ಬೀಜ ಸ್ವಲ್ಪ ಗ್ಯಾಸ್, ಹಾಗಾಗಿ ಸ್ವಲ್ಪ ಇಂಗು ಪುಡಿ ಹಾಕಿದರೆ ಒಳ್ಳೆಯದು. ಈಗ ನೋಡಿ ಒಗ್ಗರಣೆ ಈ ರೀತಿ ಕೆಂಪಗೆ ಫ್ರೈ ಆಗಬೇಕು, ಆನಂತರ ಒಗ್ಗರಣೆಯನ್ನು ಹಾಕಿಕೊಳ್ಬೇಕು. ಒಗ್ಗರಣೆ ಹಾಕಿದ ತಕ್ಷಣ ಸ್ವಲ್ಪ ಮುಚ್ಚಳವನ್ನು ಮುಚ್ಚಿ ಇಡಬೇಕು, ಪರಿಮಳ ಹೊರಗೆ ಹೋಗದಾಗೆ. ಈಗ ರುಚಿಯಾದ ಮಂಗಳೂರು ಶೈಲಿ ಹಲಸಿನ ಬೀಜ ಬಸಳೆ ಸಾರು ರೆಡಿಯಾಗಿದೆ. ತುಂಬಾ ರುಚಿ ಆಗ್ತದೆ. ಒಂದು ಸಲ ಇದೇ ರೀತಿ ಮಾಡಿ ನೋಡಿ. ಇದು ಊಟದ ಜೊತೆ ಇಡ್ಲಿ ದೋಸೆ ಜೊತೆ ಕೂಡ ತುಂಬಾ ಒಳ್ಳೆಯದಾಗ್ತದೆ. ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ.